ಜಯನಗರದಲ್ಲಿರುವ ಈ ರೆಸ್ಟೋರೆಂಟಲ್ಲಿ ಇವಾಗ ಮಾವಿನ ಮೇಳ ಶುರುವಾಗಿದೆ. ಮಸಾಲ ದೋಸೆಗೆ ತುಂಬಾ ಹೆಸರುವಾಸಿಯಾಗಿದ್ದಂತಹ ಈ ರೆಸ್ಟೋರೆಂಟ್ ಬಂದು ಚಾಲುಕ್ಯ ಸಾಮ್ರಾಟ್. ಈ ಮಾವಿನ ಮೇಳ ಯಾವಾಗಿನ ತನಕ ಇದೆ, ಹಾಗೆ ಏನೆಲ್ಲ ಬಾಳೆ ಎಲೆ ಮೇಲೆ ಬಡಿಸ್ತಾರೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾವಿನ ಹಣ್ಣು ಪ್ರಿಯರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ. ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗಡೆ ಮಾವಿನ ಹಣ್ಣಿನ ಒಂದಷ್ಟು ಐಟಮ್ ಟೇಸ್ಟ್ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ? ಜಯನಗರ 4th ಬ್ಲಾಕ್ ಕಡೆ ಹೋಗಿದ್ದೆ. ಆವಾಗ ಗೊತ್ತಾಯಿತು ಚಾಲುಕ್ಯ ಸಾಮ್ರಾಟಲ್ಲಿ ಮಾವಿನ ಮೇಳ ನಡೀತಾ ಇದೆ ಅಂತ. ಹೇಗಿದೆ ಅಂತ ನೋಡೇ ಬಿಡೋಣ ಅಂತ ಹೇಳಿ ನಾನು ಊಟ ಮಾಡಿಕೊಂಡೇ ಬಂದೆ. ಈ ರೆಸ್ಟೋರೆಂಟ್ ಬಂದು 4 ಫ್ಲೋರ್ ಹೊಂದಿದೆ. ಇದರಲ್ಲಿ ಫಸ್ಟ್ ಫ್ಲೋರಲ್ಲಿ ಸೆಲ್ಫ್ ಸರ್ವಿಸು, ಸೆಕೆಂಡ್ ಮತ್ತು ಥರ್ಡ್ ಫ್ಲೋರಲ್ಲಿ ಫೈನ್ ಡೈನಿಂಗ್ ಇದೆ, 4th ಫ್ಲೋರಲ್ಲಿ ಪಾರ್ಟಿ ಹಾಲ್ ಇರುವಂಥದ್ದು. ಈ ಫ್ಲೋರಲ್ಲಿ ಮಾವಿನ ಮೇಳನ ಮೇ 18ರಿಂದ 23 ತನಕ ಮಾತ್ರ, ಅಂದರೆ 1 ವಾರ ಮಾತ್ರ ಅವೈಲೇಬಲ್ ಇರುತ್ತೆ. ಅದು ಕೂಡ ಮಧ್ಯಾಹ್ನದ ಲಂಚ್ ಮಾತ್ರ 12:30 to 3:30 ತನಕ ಮಾತ್ರ ಸಿಗುವಂಥದ್ದು. ಊಟದಲ್ಲಿ ಉಪ್ಪು, ಮಾವಿನಕಾಯಿ, ಉಪ್ಪಿನಕಾಯಿಂದ ಹಿಡಿದು ಮಾವಿನಕಾಯಿ ಕೋಸಂಬರಿ, ಚಟ್ನಿ, ಹಾಗೆ ಮಾವಿನ ಹಣ್ಣಿನಲ್ಲಿ ಪಾಯಸ, ಹಲ್ವಾ, ಬರ್ಫಿ, ಸೀಕರಣೆ, ಹಲಸಿನಕಾಯಿ ಕಬಾಬು, ಪಲ್ಯ, ಬಿರಿಯಾನಿ, ಮಾವಿನಕಾಯಿ ಗೊಜ್ಜು, ಚಿತ್ರಾನ್ನ, ಆಂಪನ್ನ, ಹೀಗೆ 25ಕ್ಕೂ ಹೆಚ್ಚು ತರಾವರಿ ಐಟಮನ್ನು ಬಾಳೆ ಎಲೆ ಮೇಲೆ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಈ ಬಾಳೆಲೆ ಊಟ ಯಾವುದೇ ಮದುವೆ ಊಟಕ್ಕಿಂತ ಕಮ್ಮಿ ಇಲ್ಲ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಒಂದೊಂದು ಐಟಮ್ ಕೂಡ ಅಷ್ಟೇ ರುಚಿಯಾಗಿತ್ತು. ಫುಡ್ ಟೇಸ್ಟ್ ಅಂತೂ ಸಖತ್ತಾಗಿತ್ತಂತಲೇ ಹೇಳ್ತೀನಿ. ನೀವೇನಾದರೂ ಬೆಂಗಳೂರಿನ ಜಯನಗರದಲ್ಲಿದ್ದರೆ ಅಥವಾ ಆ ಕಡೆ ವಿಸಿಟ್ ಮಾಡ್ತಾ ಇದ್ದರೆ ಮಿಸ್ ಮಾಡದೆ ಈ ಮಾವಿನ ಮೇಳಕ್ಕೆ ವಿಸಿಟ್ ಮಾಡಿ ರುಚಿಯಾಗಿರುವಂತಹ ಈ ಬಾಳೆಲೆ ಊಟವನ್ನು ಸವಿಬಹುದು. ಮಾವಿನ ಹಣ್ಣಿನ ಪಾಯಸ, ಸೀಕರಣೆ, ಮಾವಿನಕಾಯಿ ಗೊಜ್ಜು, ಚಿತ್ರಾನ್ನ ಎಲ್ಲವೂ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಜಾಕ್ ಫ್ರೂಟ್ ಬಿರಿಯಾನಿ ವೆಜ್ ಪ್ರಿಯರಿಗೆ ಇಷ್ಟ ಆಗೋದಂತೂ ಗ್ಯಾರಂಟಿ. ಹಾಗೆ ಅನ್ನ, ರಸಮ್, ಮಾವಿನಕಾಯಿ ಸಾಂಬಾರು ಎಲ್ಲವೂ ಕೂಡ ಇದೆ. ತುಂಬಾ ರುಚಿಯಾಗಿದೆ. ನೀವೇನಾದರೂ ನನ್ನ ಹಾಗೆ ಭೋಜನ ಪ್ರಿಯರಾಗಿದ್ದರೆ ಮಿಸ್ ಮಾಡದೆ ವಿಸಿಟ್ ಮಾಡಿ. ಹಾಗೆ ಪ್ರೈಸ್ ವಿಷಯಕ್ಕೆ ಬಂದರೆ ಒಂದು ಊಟಕ್ಕೆ 599 ರೂಪೀಸ್ ಇದೆ. ನಿಮಗೇನಾದರೂ ಈ ಮಾವಿನ ಮೇಳದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದರೆ ಅಥವಾ ನಿಮ್ಮ ಊಟವನ್ನು ರಿಸರ್ವ್ ಮಾಡಬೇಕು ಅಂತಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿ ತಿಳ್ಕೊಬಹುದು. ಚಾಲುಕ್ಯ ಸಾಮ್ರಾಟ್ ರೆಸ್ಟೋರೆಂಟ್ ಬಂದು ನಿಮಗೆ ಗ್ರೀನ್ ಮೆಟ್ರೋ ಲೈನಲ್ಲಿ ಜಯನಗರ ಸ್ಟಾಪಲ್ಲಿ ಇಳ್ಕೊಂಡ್ರೆ ತುಂಬಾ ಹತ್ತಿರದಲ್ಲಿದೆ. ಇನ್ನು ಬಸ್ಸಲ್ಲಿ ಟ್ರಾವೆಲ್ ಮಾಡೋರಾಗಿದ್ದರೆ ಜಯನಗರ 4th ಬ್ಲಾಕ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ತುಂಬ ಹತ್ತಿರದಲ್ಲಿದೆ. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನನ್ನ ವಿಡಿಯೋನ ನೋಡಿ ನೀವು ಪ್ರೋತ್ಸಾಹ ಮಾಡ್ತಾಯಿದ್ರೆ ನನಗೆ ಹೊಸ ಹೊಸ ವಿಡಿಯೋನ ಹಾಕೋದಕ್ಕೆ ತುಂಬಾ ಖುಷಿಯಾಗತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.